ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಉದರ ಸಮಸ್ಯೆ ಅಂದರೆ ಕರುಳಿನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಏನಿದು ಕರುಳಿನ ಕ್ಯಾನ್ಸರ್? ಇತ್ತೀಚಿನ ದಿನಗಳಲ್ಲಿ ಕರುಳಿನ ಕ್ಯಾನ್ಸರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದಾದ್ರೂ ಹೇಗೆ? ಜೊತೆಗೆ ಕರುಳಿನ ಕ್ಯಾನ್ಸರ್ಗೆ ಚಿಕಿತ್ಸೆ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಆಂಕಾಲಜಿ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ನಾವೇನು ತಿಂತೀವೋ ಅದನ್ನ ಮುಖದಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಉದರಕ್ಕೆ ನಾವು ಅತ್ಯುತ್ತಮವಾದಂಥ ಆಹಾರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ಹಲವು ವರ್ಷಗಳಿಂದ ಗೊತ್ತಿದ್ರೂ ಕೂಡ ಇತ್ತೀಚಿನ ಮಾಡರ್ನ್ ಲೈಫ್ ಸ್ಟೈಲಿಂದ ನಾವು ರೋಸ್ ಹೋಗಿದ್ದೀವಿ. ಅದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡ್ತಾ ಇದೆ. ಹೆಚ್ಚಾಗಿ ಕೇಳೋದಾದ್ರೆ ಉದರ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಅಂತ ಹೆಚ್ಚಾಗಿ ಹೇಳ್ತಿದ್ದೀವಿ. ಏನಿದು ಸರ್ ಕರುಳಿನ ಕ್ಯಾನ್ಸರ್? ಕರುಳಿನ ಕ್ಯಾನ್ಸರ್ ಅಥವಾ ಇದು ದೊಡ್ಡ ಕರುಳಿನ ಕ್ಯಾನ್ಸರ್ ಕಾಮನ್ ಆಗಿ ಹೇಳ್ತೀವಿ, ಯಾಕಂದರೆ ಚಿಕ್ಕ ಕರುಳು ಕ್ಯಾನ್ಸರ್ ತುಂಬ ಕಡಿಮೆ. ಈ ದೊಡ್ಡ ಕರುಳು ತುಂಬ ಮುಖ್ಯ ನಮ್ಮ ದೇಹಕ್ಕೆ. ಯಾಕಂದರೆ ವಾಟ್ ಎವರ್ ವಿ ಈಟ್, ನಾವೇನು ತಿಂತೀರೋ ಅದು ಡೈಜೆಸ್ಟ್ ಆಗಿ ದೊಡ್ಡ ಕರಳಿಗೆ ಹೋಗುತ್ತೆ. ಚಿಕ್ಕ ಕರಳಿಂದ ಡೈಜೆಸ್ಟ್ ಆಗಿ ದೊಡ್ಡ ಕರಳಿಗೆ ಹೋಗುತ್ತೆ. ಅಲ್ಲಿ ಮೇಯ್ನ್ ಫಂಕ್ಷನ್ ಏನಂದರೆ ನೀರನ್ನ ಅಬ್ಸಾರ್ವ್ ಮಾಡಿ ಸ್ಟೂಲ್ ಫಾರ್ಮೇಷನ್ ಅಥವಾ ಮಲ ಥರ ಆಗಿ ಹೊರಗೆ ಹಾಕತ್ತೆ. ಅಲ್ಲಿ ತುಂಬ ಇಂಪಾರ್ಟೆಂಟ್ ಕೋಟ್ಯಾಂತರ ಜೀವಾಣುಗಳಿರುತ್ತೆ, ವಿ ಕಾಲ್ ಆಸ್ ಮೈಕ್ರೋಬಯೋಮ್. ಅದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇಫ್ ಇಟ್ ಈಸ್ ಡಿಸ್ಟರ್ಬ್, ನಮ್ಮ ಕರುಳಿನ ಅಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಯಾವ ಥರ ಡಿಸ್ಟರ್ಬ್ ಮಾಡ್ತೀರಂದರೆ, ನಾವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ. ನೀವು ಹೇಳ್ದಂಗೆ ನಾವು ತಿನ್ನೋ ಆಹಾರ ಸರಿ ಇರಲ್ಲ, ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ. ಸೊ ಆ ಒಂದು ಇದರಲ್ಲಿ ಆ ಎಕೋಸಿಸ್ಟಮ್ ಅಂತ ಏನು ಕರಿತೀರ ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಆಮೇಲೆ ನಾವು ಈಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ ತುಂಬ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಇನ್ ದ ಯೂತ್. ಸೊ ಇದೆಲ್ಲ ಕಾರಣಗಳಿಂದ ದೊಡ್ಡ ಕರಳು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಯಾವ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ? ಆ್ಯಕ್ಚುಲಿ ಇನಿಷಿಯಲಿ ನಾವು ಒಂದು 20-30 ಇಯರ್ಸ್ ಬ್ಯಾಕ್ ಈ ದೊಡ್ಡ ಕರಳಿಗೆ ಸಮಸ್ಯೆ ಅಥವಾ ಕ್ಯಾನ್ಸರ್ ಆಗಲಿ 50 ಇಯರ್ಸ್ 60 ಇಯರ್ಸಲ್ಲಿ ಕಂಡು ಬರ್ತಾಯಿತ್ತು. ಅಂದರೆ ಆ್ಯಸ್ ದ ಏಜ್ ಪ್ರೋಗ್ರೆಸ್ ರಿಸ್ಕ್ ಜಾಸ್ತಿ ಆಗ್ತಾಯಿತ್ತು. ಈಗಿನ ಸಂದರ್ಭಗಳಲ್ಲಿ ನಾವೇನು ನೋಡ್ತಾ ಇರೋಂದರೆ 30 ಇಯರ್ಸು 40 ಇಯರ್ಸ್ಗೆಲ್ಲ ಅಫೆಕ್ಟ್ ಆಗ್ತಾಯಿದೆ ದೊಡ್ಡ ಕರಳು ಕ್ಯಾನ್ಸರ್. ಮೇನ್ಲಿ ನಾವು ಇದಕ್ಕೆ ಕಾರಣ ಏನು ಹೇಳ್ತೀರ ಅಂದರೆ ನಮ್ಮ ಲೈಫ್ ಸ್ಟೈಲ್. ಆ್ಯಕ್ಚುಲಿ ಹೇಗೆ ಡೆವಲಪ್ ಆಗುತ್ತೆ ಆ ದೊಡ್ಡ ಕರಳು ಕ್ಯಾನ್ಸರ್ ಯೂಶ್ವಲಿ ದೇ ಸ್ಟಾರ್ಟ್ ವಿತ್ ಪಾಲಿಪ್ ಅಂತ ಏನಂತ ಕರಿತೀರ. ಅಂದರೆ ಲೈಕ್ ಸಣ್ಣ ಗಡ್ಡೆ ಥರ ಉಟ್ಕೊಳತ್ತೆ. ಅದು ಯೂಶ್ವಲಿ ಇನಿಷಿಯಲಿ ಬಿನೈನ್ ಥರನೇ ಇರುತ್ತೆ. ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲದಿರೋದು. ಪಾಲಿಪ್ ಅಂದರೆ ಗ್ರ್ಯಾಜುಲಿ ಅದು ಸ್ವಲ್ಪ ಚೇಂಜಸ್ ಆಗಿ ಈ ಸೆಲ್ ಏನಂತ ಕರಿತೀರಿ ನಮ್ಮ ಕಣಗಳು, ಜೀವ ಕಣಗಳು, ಅದೆಲ್ಲ ವ್ಯತ್ಯಾಸಗಳಿಗೆ ಮ್ಯೂಟೇಷನ್ಸ್ ಆಗಿ ಕ್ಯಾನ್ಸರ್ ಆಗಿ ಟರ್ನ್ ಆಗುತ್ತೆ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಸೊ ದೊಡ್ಡ ಕರಳು ಕ್ಯಾನ್ಸರ್ ಇದೊಂದು ಅಂದರೆ ಲೈಕ್ ನಾವು ಸ್ಕ್ರೀನಿಂಗ್ ಅಂತ ಏನಂತ ಕರಿತೀರಿ, ಈ ಅರ್ಲಿ ಸ್ಟೇಜಲ್ಲಿ ಪತ್ತೆ ಹಚ್ಚಿದ್ರೆ ನಾನು ಕ್ಯೂರ್ ಮಾಡ್ಬೋದು. ಈ ಅರ್ಲಿ ಪಾಲಿಪ್ ಅಂತ ಏನಂತ ಕರಿತೀರಿ, ಅದನ್ನು ಆ ಸ್ಟೇಜಲ್ಲಿ ಸಿಕ್ಕಿದ್ರೆ ಅಥವಾ ಕಂಡುಹಿಡಿದ್ರೆ ಅದನ್ನ ತೆಗೆದುಬಿಟ್ಟು ಕ್ಯೂರ್ ಮಾಡ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಈ ಪಾಲಿಪ್ ಇಂದ ಹಿಡಿದು ಕ್ಯಾನ್ಸರ್ಗೆ ಹೋಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 5 to 10 ಇಯರ್ಸ್. ಸೊ ನಾವು ಈ ಏನಂತ ರೆಕಮೆಂಡ್ ಮಾಡ್ತೀರಂದರೆ ಈ 30 ಇಯರ್ಸ್ ಅಥವಾ 40 ಇಯರ್, ಯೂಶ್ವಲಿ ನಾವು ಈಗ 40-45 ಇಯರ್ಸ್ ಆದಮೇಲೆ ಸ್ಕ್ರೀನಿಂಗ್ ಅಂತ ಹೇಳ್ತೀರಿ. ಎವ್ರಿ 10 ಇಯರ್ಸ್ಗೆ ಒಂದು ಸತಿ ಕೊಲೊನೋಸ್ಕೋಪಿ ಮಾಡಿದ್ರೆ ಸಾಕು. ಸೊ ಈ ಕೊಲೊನೋಸ್ಕೋಪಿಯಲ್ಲಿ ಈ ಥರ ಪತ್ತೆ ಹಚ್ಚಿದ್ರೆ ಅರ್ಲಿ ಸ್ಟೇಜಲ್ಲಿ ಅದನ್ನ ತೆಗೆದುಬಿಟ್ರೆ ಕ್ಯೂರ್ ಮಾಡ್ಬೋದು. ಏನಾದರೂ ಸೈನ್ಸ್ ಸಿಂಪ್ಟಮ್ಸ್ ಮುಂಚೆನೇ ಗೊತ್ತಾಗುತ್ತಾ? ಡೆಫಿನೆಟ್ಲಿ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಕರಳು ಕ್ಯಾನ್ಸರಲ್ಲಿ ಡಿಫ್ರೆಂಟ್ ಭಾಗ ಇರುತ್ತೆ. ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ಫರ್ಸ್ ಕೋಲಾನ್ ಅಥವಾ ಡಿಸೆಂಡಿಂಗ್ ಕೋಲಾನ್, ರೆಕ್ಟಮ್ ಅನ್ನೋದು ಕೊನೆಯ ಭಾಗ. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದರೆ ಜಾಸ್ತಿ ಯಾವ ರೀತಿ ಅಂದರೆ ಬ್ಲಡ್ ಹೋಗುತ್ತೆ ಸ್ಟೂಲ್ಸಲ್ಲಿ ಅಥವಾ ಮಲದಲ್ಲಿ ರಕ್ತ ಕಾಣಿಸ್ಕೊಳೋದು, ಪದೇ ಪದೇ ಹೋಗ್ಬೇಕನ್ಸೋದು, ಸಡನ್ನಾಗಿ ವೀಕ್ ಆಗೋದು, ವೆಯ್ಟ್ ಲಾಸ್ ಆಗಿಬಿಡ್ತಾರೆ, ಸಣ್ಣ ಆಗ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ನಾನು ತಿಂತಾ ಇರಿ ಬಟ್ ಸಣ್ಣ ಆಗ್ತಾಯಿದ್ದೀನಿ, ವೆಯ್ಟ್ ಲಾಸ್ ಆಗ್ತಾಯಿದೆ. ಆಮೇಲೆ ಸ್ಟೂಲ್ ಕನ್ಸಿಸ್ಟೆನ್ಸಿ ಅಂದರೆ ಮಲದಲ್ಲಿ ಯೂಶ್ವಲಿ
ಸ್ವಲ್ಪ ಗಟ್ಟಿಯಾಗಿರ್ಬೇಕು ನಾರ್ಮಲ್ ಆಗಿ. ಡೈರಿಯಾ ಥರ ಅಂದರೆ ಗೊಣ್ಣೆ ಥರ ಮ್ಯೂಕಸ್ ಆ ಥರ ಜಾಸ್ತಿ ಹೋಗೋದಾದರೆ ಇದೆಲ್ಲ ಸಿಮ್ಟಮ್ಸ್. ಓಕೆ. ರಕ್ತ ಕಾಣಿಸ್ಕೊಳೋದು, ಪದೇ ಹೋಗೋದು, ವೆಯ್ಟ್ ಲಾಸ್ ಆಗೋದು, ಇದರೆಲ್ಲ ಕಾಮನ್ ಸಿಮ್ಟಮ್ಸ್. ಈಗ ಒಂದು ಸರಿ ಈ ರೀತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತು ಅಂದರೆ ಏನಾದ್ರು ಟೆಸ್ಟ್ ಮಾಡಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬಹುದಾ? ಡೆಫಿನೆಟ್ಲಿ ಇದೆ. ತುಂಬ ಒಳ್ಳೆ ಟೆಸ್ಟ್ ಇದೆ ಈಗ. ಮುಂಚೆ ಆದರೆ ಕಷ್ಟ ಆಗ್ತಾಯಿತ್ತು. ಈಗ ಅಡ್ವಾನ್ಸ್ಡ್ ಸ್ಕ್ರೀನಿಂಗ್ ಮೆಥಡ್ಸ್ ಇದೆ, ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಇದೆ. ನಾವೇನಂತ ಕೇಳ್ತೀರಿ, CT ಸ್ಕ್ಯಾನ್ ಇದೆ, PET CT ಸ್ಕ್ಯಾನ್ ಅಂತ ಹೇಳ್ತೀರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಸ್ ಕೊಲೊನೋಸ್ಕೋಪಿ. ಕೊಲೊನೋಸ್ಕೋಪಿ ಅಂದರೆ ಜಸ್ಟ್ ಲೈಕ್ ಏನೋ ಹೊಟ್ಟೆನ ಚೆಕ್ ಮಾಡಿದಾಗ ಎಂಡೋಸ್ಕೋಪಿ ಆಗ್ತಲ್ಲ, ಅದೇ ಥರ ಕೊಲೊನೋಸ್ಕೋಪಿ. ರೆಕ್ಟಮ್ ಮುಖಾಂತರ ಅಥವಾ ANS ಮುಖಾಂತರ ಟ್ಯೂಬ್ ಹಾಕಿ ಚೆಕ್ ಮಾಡೋದು. ಅದರಲ್ಲಿ ಕಣ್ಣಿಗೆ ಕಾಣಿಸುತ್ತೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮಾಡ್ತಾರೆ. ಸೊ ಕರುಳಿನ ಏನೇ ಸಮಸ್ಯೆ ಇದ್ರೂ ಲೈಕ್ ಯೂಶಲಿ ಹುಣ್ಣು ಥರನೇ ಪ್ರೆಸೆಂಟ್ ಆಗುತ್ತೆ ಕ್ಯಾನ್ಸರ್. ಸೊ ಅದನ್ನು ಡಯಾಗ್ನೋಸ್ ಆದಮೇಲೆ ಬಯಾಪ್ಸಿ ಅಂತ ಮಾಡ್ತಾರೆ. ಬಯಾಪ್ಸಿ ಮಾಡಿದ್ಮೇಲೆ ಯಾವ ಥರ ಗ್ರೇಡ್ ಇದೆ, ಯಾವ ಥರ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಸ್ಕ್ಯಾನ್ ಮಾಡ್ತೀರಿ. ಈಗ ಮೇನ್ ಇಂಪಾರ್ಟೆಂಟ್ ಕ್ಯಾನ್ಸರಲ್ಲಿ ಏನಂದರೆ ಡಯಾಗ್ನೋಸ್ ಮಾಡೋದು. ಡಯಾಗ್ನೋಸ್ ಮಾಡೋದಕ್ಕೆ ಟೆಸ್ಟ್ ಇದೆ. ಈಗ ಸ್ಟೂಲ್ ಸ್ಯಾಂಪಲ್ ಟೆಸ್ಟು ಮಾಡ್ಬೋದು. ಈಗ ಬ್ಲಡ್ ಇದೆಯಾ, ಇನ್ನೂ ಒಂದು ಅಡ್ವಾನ್ಸ್ಡಾಗಿ ಕ್ಯಾನ್ಸರ್ ಕಣಗಳು ಚೆಕ್ ಮಾಡ್ಬೋದು. ಎರಡನೇದು ಕೊಲೊನೋಸ್ಕೋಪಿ ಮಾಡಿ ಬಯಾಪ್ಸಿ ಮಾಡ್ತೀರಿ. ಬಯಾಪ್ಸಿದಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿದೆ ಅಂತ ನೋಡಬೇಕು. ಆ ಹಂತದಲ್ಲಿ ಚೆಕ್ ಮಾಡೋದಕ್ಕೆ ನಾವು ಸ್ಕ್ಯಾನ್ ಮಾಡ್ತೀರಿ. ಅಂದರೆ ಅದು ಕರಳಲ್ಲೇ ಇದೆಯಾ, ಆಚೆ ಕಡೆ ಹೋಗಿದೆಯಾ, ಆ ಥರ. ಅದು ಸ್ಟೇಜಿಂಗಲ್ಲಿ ನಾವು ಆ್ಯಕ್ಚುಲಿ ಎಲ್ಲ ಕ್ಯಾನ್ಸರ್ಸಲ್ಲಿ ಯೂಶಲಿ 4 ಸ್ಟೇಜಸ್ ಅಂತ ಕರಿತೀರಿ. 1 2 3 4 ಅಂತ. ಸೊ ಈಗ ಆ ಅಂಗಕ್ಕೆ ಲಿಮಿಟ್ ಆಗಿದೆಯಾ ಅಂದರೆ ಅರ್ಲಿ ಸ್ಟೇಜ್. ಅದ್ರ ಪಕ್ಕ ಶೀತಗಡ್ಡೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೆಕ್ಕಲ್ಲಿ ಲಿಂಫ್ ನೋಡ್ಸ್ ಇರುತ್ತಲ್ಲ, ಹಂಗೆ ಎಲ್ಲ ದೇಹದಲ್ಲೂ ಎಲ್ಲ ಭಾಗದಲ್ಲೂ ಲಿಂಫ್ ನೋಡ್ಸ್ ಇರುತ್ತೆ. ಆ ಲಿಂಫ್ ನೋಡ್ಸ್ಗೆ ಹೋಗಿದ್ರೆ ಸ್ಟೇಜ್ 2 ಅಥವಾ 3 ಅಂತ ಕರಿತೀರಿ. ಆ ಅಂಗದಿಂದ ಬೇರೆ ಅಂಗಕ್ಕೆ ಹೋದರೆ ಸ್ಟೇಜ್ 4 ಅಂತ ಕರಿತೀರಿ. ಸೊ ಅದು ಸ್ಕ್ಯಾನಲ್ಲಿ ಪತ್ತೆ ಹಚ್ತೀರಿ. ಸೊ ಈಚ್ ಸ್ಟೇಜ್ಗೆ ನಾವು ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಸರ್ಜರಿ ಫಸ್ಟ್ ಮಾಡಬೇಕಾ ಅಥವಾ ಕೀಮೋ ಫಸ್ಟ್ ಕೊಡಬೇಕಾ. ಕೀಮೋಥೆರಪಿ ಅಂದರೆ ಜಸ್ಟ್ ಲೈಕ್ ಆ್ಯಂಟಿಬಯೋಟಿಕ್ಸ್, ಡ್ರಗ್ಸ್ ವಿಚ್ ಆ್ಯಕ್ಟ್ಸ್ ಆನ್ ಕ್ಯಾನ್ಸರ್ ಸೆಲ್ಸ್. ಸೊ ಅಥವಾ ರೇಡಿಯೇಷನ್ ಕೊಡಬೇಕಾ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ನಾವು ಸ್ಟೇಜ್ ಯಾವುದು ಅಂತ ಪತ್ತೆ ಹಚ್ಚಬೇಕು. ಸೊ ಡಯಾಗ್ನೋಸ್ ಮಾಡಬೇಕು. ಡಯಾಗ್ನೋಸ್ ಮಾಡಿದ್ಮೇಲೆ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ನೋಡಿ, ಆಮೇಲೆ ನಾವು ಆ್ಯಕ್ಚುಲಿ ಇಟ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಂದರೆ ಒಬ್ಬನೇ ಡಿಸಿಷನ್ ತೊಗೊಳೋದಲ್ಲ. ಇಟ್ಸ್ ಎ ಮಲ್ಟಿ ಮೋಡಲ್ ಅಪ್ರೋಚ್ ಅಂತ ಕರಿತೀರಿ. ಸೊ ಆಂಕಾಲಜಿಸ್ಟ್ ಅಂದರೆ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಈ ಶಾಕಿರಣ ಕೊಟ್ಟು ಟ್ರೀಟ್ಮೆಂಟ್ ಕೊಡೋರು, ಕೀಮೋಥೆರಪಿ ಕೊಟ್ಟು ಟ್ರೀಟ್ಮೆಂಟ್ ಕೊಡೋರನ್ನ ಮೆಡಿಕಲ್ ಆಂಕಾಲಜಿಸ್ಟ್ ಅಂತ ಕರಿತೀರಿ. ಸರ್ಜರಿ ಮಾಡೋರು ಸರ್ಜಿಕಲ್ ಆಂಕಾಲಜಿಸ್ಟ್. ಈ 3 ಜನ ಒಂದೇ ಟೀಮಾಗಿ ವರ್ಕ್ ಮಾಡಬೇಕು. ಸೊ ಎಲ್ಲ ಕೇಸಸ್ನು ನಾವು ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ಅಂತ ಕರಿತೀವಿ ನಾವು. ಅಂದರೆ ಈಗ ಯಾವುದೋ ಒಂದು ಇಂಪಾರ್ಟೆಂಟ್ ಕೇಸ್ ಬಂತು ಅಥವಾ ಕಾಂಪ್ಲೆಕ್ಸ್ ಕೇಸ್ ಬಂತು, ಈ 3 ಜನ ಸೇರಿ ಡಿಸ್ಕಸ್ ಮಾಡ್ತೀರಿ. ಈ ಥರ ಪ್ರೆಸೆಂಟೇಷನ್ ಇದೆ, ಈ ಥರ ಸ್ಟೇಜ್ ಇದೆ, ಯಾವುದು ಟ್ರೀಟ್ಮೆಂಟ್ ಫಸ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅದಾದಮೇಲೆ ಟ್ರೀಟ್ಮೆಂಟ್ ಪೇಷಂಟ್ಗೆ ಹೇಳೋದು ಉತ್ತಮ. ಏನೇನು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಇದೆ ಅದಕ್ಕೆ? ಕರಳು ಕ್ಯಾನ್ಸರಲ್ಲಿ ಯೂಶಲಿ ಸರ್ಜರಿ ಇಸ್ ದ ಮೇನ್ ಟ್ರೀಟ್ಮೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ದೊಡ್ಡ ಕರಳಲ್ಲಿ ನಾನು ಹೇಳ್ದಂಗೆ 4 ಭಾಗ ಇರುತ್ತೆ. ಸೊ ಅಸೆಂಡಿಂಗ್ ಕೋಲಾನ್ ಅಥವಾ ಮೇಲೆ ಬರೋ ಅಂಥದ್ದು, ಡಿಸೆಂಡಿಂಗ್ ಕೋಲಾನ್, ಆಮೇಲೆ ರೆಕ್ಟಮ್ ಕೊನೆ ಭಾಗ. ಈ ಕೋಲಾನ್ ಅನ್ನೋ ಕ್ಯಾನ್ಸರಲ್ಲಿ ಯೂಶಲಿ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ವರೆಗೂ ಸರ್ಜರಿನೇ ಫಸ್ಟ್ ಟ್ರೀಟ್ಮೆಂಟ್. ಸರ್ಜರಿ ಮಾಡಿ ಆ ಭಾಗನ ತೆಗೆದ್ಬಿಟ್ಟು ಜಾಯಿನ್ ಮಾಡ್ತೀವಿ. ಇಟ್ಸ್ ಜಸ್ಟ್ ಲೈಕ್ ಅ ಪೈಪ್ ಸಿಸ್ಟಮ್ ನಮ್ಮದು ಕರಳು, ಅಥವಾ ಇದು ಯಾವುದೇ ಅಂಗ ಆಗಲಿ, ಈಸೋಫೇಗಸ್ ಆಗಲಿ, ಫುಡ್ ಪೈಪ್ಸ್. ಸೊ ಆ ಭಾಗನ ಕಟ್ ಮಾಡಿ ಜಾಯಿನ್ ಮಾಡ್ತೀವಿ. ರೆಕ್ಟಮ್ ಅಂತ ಬಂದಾಗ ಈ ಫಾರ್ ಎಕ್ಸಾಂಪಲ್ ಕೊನೆ ಭಾಗ ಇದು, ಅದು ಫಿಕ್ಸ್ಡ್ ಆಗಿರುತ್ತೆ. ಈ ಕೊನೆ ದೊಡ್ಡ ಕರಳು ಕೊನೆ ಭಾಗ ಅಂಥ ಕ್ಯಾನ್ಸರ್ಸಲ್ಲಿ ಯೂಶಲಿ ಅರ್ಲಿ ಸ್ಟೇಜ್ ಇದ್ದರೆ ಮಾತ್ರ ಸರ್ಜರಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಅಕಸ್ಮಾತ್ ಸ್ಟೇಜ್ 2, 3 ಆಯಿತು ಅಂದರೆ ಫಸ್ಟ್ ಕೀಮೋ ರೇಡಿಯೇಷನ್ ಕೊಟ್ಟು ಅದನ್ನ ಕರಗಿಸಿ ಆಮೇಲೆ ಸರ್ಜರಿಗೆ ತೊಗೊತೀರಿ. ಕೆಲವೊಂದು ಸತಿ ಏನಾಗತ್ತಂದರೆ ಕೆಲವೊಂದು ಕ್ಯಾನ್ಸರ್ಸ್ ತುಂಬ ಕೆಳಗಿರತ್ತೆ ಅಂದ್ಕೊಳ್ಳಿ. ಈಗ ಪೂರ್ತಿ ಮೋಷನ್ ಹೋಗೋ ಜಾಗ ತೆಗೆದ್ಬಿಟ್ರೆ ಪರ್ಮನೆಂಟ್ ಸ್ಟೋಮಾ ಅಂತ ಬರುತ್ತೆ. ಸೊ ಹೊಟ್ಟೆ ಭಾಗದಲ್ಲಿ ಮೋಷನ್ ಅಥವಾ ಮಲ ಹೋಗಂಗೆ ಮಾಡ್ತೀರಿ. ಬಟ್ ಸುಮಾರು ಜನಕ್ಕೆ ಅದು ಇಷ್ಟ ಆಗಲ್ಲ, ಕೆಲವು ಜನ ಒಪ್ಪೋದೂ ಇಲ್ಲ. ಸೊ ಅಂತ ಈಗ ಏನಂದರೆ ಈ ಡ್ರಗ್ಸ್ ಆಗಲಿ, ರೇಡಿಯೇಷನ್ ಟೆಕ್ನಾಲಜಿ ಆಗಲಿ ಚೆನ್ನಾಗಿದೆ. ಸೊ ಸುಮಾರು 100ಕ್ಕೆ ಒಂದು 30-40% ಕಂಪ್ಲೀಟ್ ಡಿಸಪಿಯರ್ ಆಗ್ಬಿಡುತ್ತೆ ಕ್ಯಾನ್ಸರ್ ಈ ಕೀಮೋ ರೇಡಿಯೇಷನಲ್ಲಿ. ಅಂಥವ್ರು ನಾವು ವೆಯ್ಟ್ ಆ್ಯಂಡ್ ವಾಚ್ ಅಪ್ರೋಚ್ ಅಂತ ಕರಿತೀರಿ. ಅಂದರೆ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡ್ತಾ ಇರ್ತೀರಿ. ಕೀಮೋ ರೇಡಿಯೇಷನ್ ಕೊಡ್ತೀರಿ, ಕಂಪ್ಲೀಟ್ ರೆಸ್ಪಾಂಡ್ ಆಗ್ಬಿಡುತ್ತೆ. ಸೊ ರೆಗ್ಯುಲರಾಗಿ ಕೊಲೊನೋಸ್ಕೋಪಿ, MRI ಸ್ಕ್ಯಾನ್ ಮಾಡಿ ಅವ್ರಿಗೆ ಮತ್ತೆ ಬಂದಿದೆಯೆಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಸುಮಾರು ಜನ ಒಂದು 100ಕ್ಕೆ ಒಂದು 30-40 ಜನ ವಿತೌಟ್ ಸರ್ಜರಿನೇ
ಕ್ಯೂರ್ ಆಗ್ತಾರೆ. ಎಸ್. ಸೊ ಇದೆಲ್ಲ ರೀತಿ ಟ್ರೀಟ್ಮೆಂಟ್ ಇದೆ. ಈ ರೋಬೋಟಿಕ್ ಸರ್ಜರಿ ಕೂಡ ಈಗ ಟ್ರೆಂಡ್ ಅಲ್ಲಿ ಇದೆ ಸರ್. ಯಾ, ಈಗ ಟ್ರೆಂಡ್ ರೋಬೋಟಿಕ್ ಸರ್ಜರಿ ಆ್ಯಂಡ್ ನಮ್ಮ ಹಾಸ್ಪಿಟಲಲ್ಲೂ ಲಕ್ಕಿಲಿ ವಿ ಹ್ಯಾವ್ ರೋಬೋಟಿಕ್ ಸರ್ಜರಿ. ಸೊ ಹೇಗೆ ಶುರು ಆಯಿತು ಅಂದರೆ ಕರುಳಿನ ಕ್ಯಾನ್ಸರಲ್ಲಿ ಯೂಶಲಿ ಇನಿಷಿಯಲಿ 20 years ಬ್ಯಾಕ್ ಓಪನ್ ಮಾಡ್ತಾಯಿದ್ರು. ಈಗ ಯಾವುದೇ ಪೇಷಂಟ್ಗೆ ನಾನು ಹೊಟ್ಟೆನ ಓಪನ್ ಮಾಡಿ ಸರ್ಜರಿ ಮಾಡ್ತೀನಿ, ನಿಮ್ಗೆ ರಿಕವರಿ 1 ತಿಂಗಳಾಗತ್ತಂದರೆ ಭಯ ಪಡ್ತಾರೆ. ಹಾಗಾದರೆ ಎಲ್ಲರೂ ನೋಡ್ಕೊತಾ ಇದ್ರು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ನೋಡ್ಕೊಳಕ್ಕೆ ಯಾರೂ ಇರಲ್ಲ. ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಟು ಅರ್ನ್ ದೇರ್ ಲೈಫ್. ಇಫ್ ಪರ್ಸನ್ಗೆ ನಾನು 1 ತಿಂಗಳು 2 ತಿಂಗಳು ಬೆಡ್ ರೆಸ್ಟ್ ಬೇಕು ಅಂದರೆ ಪಾಪ ಅವ್ರಿಗೆ ಒಪ್ಪೋದಿಲ್ಲ. ಅವ್ರ ಅಂದರೆ ಲೈಕ್ ಎಕನಾಮಿಕ್ ಸ್ಟೇಟಸ್ ಪ್ರಾಬ್ಲಮ್ ಆಗುತ್ತೆ, ಮಾನಸಿಕವಾಗಿ ಕುಗ್ಗತ್ತೆ. ಆಮೇಲೆ ನೀವು ಆಲ್ಮೋಸ್ಟ್ ನಾವು 3 months ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತೀರಿ. ಅವ್ರು ಡೇ ಟು ಡೇ ಆ್ಯಕ್ಟಿವಿಟೀಸ್ ಹೇಗೆ ಮಾಡ್ತಾರೆ? ಸೊ ದೆನ್ ಕೇಮ್ ಲ್ಯಾಪ್ರೋಸ್ಕೋಪಿ. ಅಂದರೆ 15 years ಬ್ಯಾಕ್ ಲ್ಯಾಪ್ರೋಸ್ಕೋಪಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಕ್ಯಾಮ್ರಾ ಹಾಕಿ ಜಸ್ಟ್ ಲೈಕ್ ಟು ಮಾಡ್ತಲ್ಲ, ಅದೇ ಥರ ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟಲ್ಲೇ ಸರ್ಜರಿ ಮಾಡಿ ಸಣ್ಣ ಇನ್ಸಿಷನ್ ತೊಗೊಂಡು ಟ್ಯೂಮರ್ ತೆಗಿತೀರಿ. ಈಗ ಇತ್ತೀಚೆಗೆ ಒಂದು 5 yearsಯಿಂದ ದಿಸ್ ರೋಬೋಟಿಕ್ ಸರ್ಜರಿ ಟ್ರೆಂಡ್ ಚೆನ್ನಾಗಿದೆ. ಅಂದರೆ ಲೈಕ್ ಇಟ್ ಈಸ್ ಅ ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪ್ರೋಸ್ಕೋಪಿ. ಸರ್ಜನ್ ಒಂದು ಕನ್ಸೋಲಲ್ಲಿ ಕೂತ್ಕೊಂಡು ನಾವು ಹೇಗೆ ಲ್ಯಾಪ್ರೋಸ್ಕೋಪಿ ಕೈಯಲ್ಲಿ ಮಾಡ್ತಿರೋ ರೋಬೋಟ್ ಆರ್ಮ್ಸಲ್ಲಿ ಮಾಡ್ತೀವಿ ನಾವು. ಎಸ್ಪೆಷಲಿ ಈ ರೆಕ್ಟಮ್ ಕ್ಯಾನ್ಸರ್ ಅಂತ ಏನಂತ ಕರೆದೆ ನಾನು, ಲೈಕ್ ದೊಡ್ಡ ಕರುಳಿನ ಕೊನೆ ಭಾಗ, ಅದು ಸೊಂಟದಲ್ಲಿ ಪೆಲ್ವಿಸಲ್ಲಿ ಇರುತ್ತೆ, ಸ್ಮಾಲ್ ಪಾರ್ಟ್ ಅದು. ಸೊ ಆ್ಯಂಡ್ ಇಟ್ಸ್ ಎ ನ್ಯಾರೋ ಪಾರ್ಟ್. ಆ ಜಾಗಕ್ಕೆ ಅಪ್ರೋಚ್ ಮಾಡೋದು ಭಾರಿ ಕಷ್ಟ. ಈ ರೋಬೋಟ್ ಆರ್ಮ್ಸ್ ಮುಖಾಂತರ ವಿಷನ್ ಮ್ಯಾಗ್ನಿಫೈ ಆಗುತ್ತೆ. ನಮ್ಗೆ ಏನು ಸ್ಟ್ರಕ್ಚರ್ಸ್ ಪಾಸ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ one of the target most common complication after this rectal surgery, nerve ಎಲ್ಲ ಇಂಜುರಿ ಆಗುತ್ತೆ, ಓಪನ್ ಆಗಿ ಅಥವಾ ಬ್ಲೈಂಡ್ ಮಾಡೋದ್ರಿಂದ. ಸೊ ಆ ನರ್ವ್ ಇಂಜುರಿ ಆಯಿತು ಅಂದರೆ ಇನ್ಕಾಂಟಿನೆನ್ಸ್ ಆಗುತ್ತೆ, ಅದಕ್ಕೆ ಹೋಗ್ಬಿಡೋದು. ಬ್ಲ್ಯಾಡರ್ ಅಂದರೆ ಮೂತ್ರಚೀಲ ಮುಂದೆ ಇರುತ್ತಲ್ಲ, ಅದು ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೋಬೋಟ್ ಇಂದ ಮ್ಯಾಗ್ನಿಫಿಕೇಶನ್ ಚೆನ್ನಾಗುವಷ್ಟು ಅಂದರೆ ಚೆನ್ನಾಗತ್ತಲ್ವ, ನರ್ವ್ಸ್ ಎಲ್ಲ ಕಾಣಿಸುತ್ತೆ, ನಮಗೆ ಎಲ್ಲಿ ಏನು ಕಟ್ ಮಾಡ್ತಾ ಇರಿ ಅಂತ ಗೊತ್ತಾಗುತ್ತೆ. ಸೊ ಇಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಇನ್ ಎ ಬಿಗ್ ವೇ. ಓಕೆ ಓಕೆ. ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಈ ಕ್ಯಾನ್ಸರ್ನಲ್ಲಿ ಗುದನಾಳದಿಂದ ರಕ್ತ ಹೋಗುತ್ತೆ ಅಂತ. ತುಂಬ ಜನರಿಗೆ ಪೈಲ್ಸ್ ಮತ್ತು ಈ ಥರ ತೊಂದರೆಗಳಲ್ಲೂ ಕೂಡ ಈ ರೀತಿ ಬ್ಲಡ್ ಹೋಗ್ತಾ ಇರುತ್ತೆ. ಬಟ್ ತುಂಬ ಜನರಿಗೆ ಇದು ಕ್ಯಾನ್ಸರ್ ಇರಬಹುದಾ ಅಥವಾ ನಾರ್ಮಲ್ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಯೂಶಲಿ ಈ ರೀತಿ ಸಮಸ್ಯೆಗಳನ್ನ ಡಾಕ್ಟರ್ ಹತ್ರ ಹೋಗೋದೇ ತುಂಬ ಲೇಟ್ ಆಗಿ ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಏನಂದರೆ ಲೈಕ್ ಮೆಜಾರಿಟಿ ಆಫ್ ಈಗ ಪೈಲ್ಸ್ ಕಂಪ್ಲೇಂಟ್ಸ್ ಏನು ಬ್ಲಡ್ ಹೋಗುತ್ತೆ, ಕ್ಯಾನ್ಸರಲ್ಲೂ ಬ್ಲಡ್ ಹೋಗುತ್ತೆ ಅಷ್ಟೊಂದು. ಸೊ ಪೈಲ್ಸಲ್ಲಿ ಯೂಶಲಿ ಒಂದ್ಸತಿ ಮೋಷನ್ ಹೋಗೋ ಮಾತ್ರ ಬ್ಲಡ್ ಹೋಗುತ್ತೆ, ಆಮೇಲೆ ಅದು ಪ್ರಾಬ್ಲಮ್ ನಿಂತೋಗುತ್ತೆ. ಕ್ಯಾನ್ಸರಲ್ಲಿ ಪದೇ ಹೋಗ್ಬೇಕು ಅನ್ಸೋದು, ಆಲ್ಟರ್ಡ್ ಬವಲ್ ಹ್ಯಾಬಿಟ್ಸ್ ಅಂತ ಕರಿತೀರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯೂಶಲಿ ಪರ್ಸನ್ ಅಂದರೆ ಜನ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಹೋಗ್ಬೇಕು ಅನ್ಸತ್ತಲ್ವ, ಆ ಸೆನ್ಸೇಷನ್ ಇರುತ್ತೆ. ಬೆಳಗ್ಗೆ ಹೋಗಿದ ತಕ್ಷಣ ಮುಗೀತು, ಪೂರ್ತಿ ದಿನ ಹೋಗ್ಬೇಕಂತ ಅನ್ಸೋದಿಲ್ಲ. ಕ್ಯಾನ್ಸರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪೈಲ್ಸಲ್ಲಿ ಬೆಳಗ್ಗೆ ಹೋಯ್ತು, ಬ್ಲಡ್ ಹೋಯ್ತು, ನಿಂತೋಗುತ್ತೆ. ನೆಕ್ಸ್ಟ್ ಈ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಪದೇ ಹೋಗ್ಬೇಕು ಅನ್ಸುತ್ತೆ. ಈಗ ಈ ದೊಡ್ಡ ಕರುಳಿನಲ್ಲಿ ನಾನು ಹೇಳಿದ್ನಲ್ಲ ರೆಕ್ಟಮಲ್ಲಿ ಕ್ಯಾನ್ಸರಿನ ಇತ್ತು ಅಂದರೆ ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇರತ್ತೆ. ಇನ್ಕಂಪ್ಲೀಟ್ ಎವ್ಯಾಕ್ಯೂಷನ್ ಅಂತ ಏನಂತ ಕರಿತೀವಿ. ಅಂದರೆ ಲೈಕ್ ಮೋಷನ್ ಹೋಗ್ತಾರೆ, ಒಂದು ಅರ್ಧ ಗಂಟೆಯಲ್ಲಿ ನಾನು ಕಂಪ್ಲೀಟ್ ಹೋಗಿಲ್ಲ, ಇನ್ನೊಂದ್ಸತಿ ಹೋಗಬೇಕು ಅನ್ಸುತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ನೀವು ಹೇಳ್ದಂಗೆ ಮೆಜಾರಿಟಿ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಪೈಲ್ಸ್ ಇರ್ಬೋದು, ಯಾರೋ ಒಬ್ಬರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹತ್ರ ಹೋಗ್ತಾರೆ, ಅಥವಾ ಜನರಲ್ ಸರ್ಜನ್ಸ್ ಅಥವಾ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ, ಆಯಿಂಟ್ಮೆಂಟ್ ಏನೋ ಬರ್ಕೊಡ್ತಾರೆ. ಸೊ ಅದೇ ರೀತಿ 1 ತಿಂಗಳು 2 ತಿಂಗಳು ತಾಳದ ಮೇಲೆ ಯಾಕೋ ಸಮಸ್ಯೆ ಸರಿ ಹೋಗ್ತಿಲ್ಲ ಅಂದಾಗ ಅವಾಗ ಟೆಸ್ಟ್ಗೆ ಹೋದಾಗ ಗೊತ್ತಾಗುತ್ತೆ. ಸೊ ಅಷ್ಟೊತ್ತಿಗೆ ನಮ್ಗೆ 1 ತಿಂಗಳು 2 ತಿಂಗಳು ಇಸ್ ಎ ಕ್ರೂಷಿಯಲ್ ಪೀರಿಯಡ್. ಸೊ ಅದನ್ನ ನಾವು ಕಳ್ಕೊತೀರಿ. ಸೊ ಯಾವುದೇ ಸಿಮ್ಟಮ್ಸು ಅನ್ಯೂಶುವಲ್ ಲೈಕ್ ಫಾರ್ ಬ್ಲಡ್ ಹೋಯ್ತು ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಕನ್ಸಲ್ಟ್ ಎ ಬಿಗ್ ಡಾಕ್ಟರ್, ಅಥವಾ ಅದು ಸಮಸ್ಯೆ ಏನು ಅಂತ ಕಂಡುಹಿಡಿಯಲೇಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ. ಸೊ ತುಂಬ ಜನ ಹೇಳ್ತಿರ್ತಾರೆ ಈ ಹಾಟ್ ಜಾಸ್ತಿ ತಗೊಳ್ಳುವಂತಂದರೆ ಬಿಸಿನೀರನ್ನು ಜಾಸ್ತಿ ಸೇವನೆ ಮಾಡೋದು ಅಥವಾ ಬಿಸಿ ಹೆಚ್ಚಾಗಿ ಸೇವನೆ ಮಾಡೋದು, ಇದರಿಂದ ಕರುಳಿನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ? ಇಲ್ಲ, ಬಿಸಿ ನೀರು ಯಾರು ಸುಡೋ ನೀರು ಯಾರು ಕುಡಿಯಲ್ಲ. ಬಿಸಿ ಅನ್ನೋದು ಯೂಸ್ ಮಾಡುವಂಥದ್ದು. ಅದಕ್ಕಿಂತ ಮೋಸ್ಟ್ ಕಾಮನ್ ಆಗಿ ಅಫೆಕ್ಟ್ ಆಗ್ತಾ ಇರೋದು ಈಗ ಪ್ರೊಸೆಸ್ಡ್ ಫುಡ್ ಅಂತ ಕರಿತೀರಲ್ವ, ಪ್ರಿಸರ್ವೇಟಿವ್ಸ್ ಇರೋಂಥದ್ದು. ಈಗ ನಮ್ಮ ಕರಳು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದೇ ಈ ಪ್ರೊಸೆಸ್ಡ್ ಮೀಟ್, ಫ್ರೋಝನ್ ಮೀಟ್ ಹೆಚ್ಚಾಗಿ ಸೇವನೆ ಆಗ್ತಾ ಇದೆ. ನೀವು ಎಲ್ಲೇ ಹೋಗಲಿ, ಈಗ
ಬಾರ್ಬಿಕಿ ಫುಡ್ಸ್, ಸ್ಟೋರ್ಡ್ ಫುಡ್ಸ್ ತುಂಬ ಕನ್ಸಂಪ್ಷನ್ ಮಕ್ಕಳಿಂದ ಆಗ್ತದೆ. ಕೂಡ ಕನ್ಸಂಪ್ಷನ್ ಜಾಸ್ತಿ ಯಾ ಈಗ ನೋ ಒನ್ ಹ್ಯಾಸ್ ಟೈಮ್ ಟು ಫುಡ್. True. ಈಗ ನಮ್ಮ ಲೈಫ್ ಈಸಿ ಮಾಡಿಬಿಟ್ಟಿದೆ. ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಯು ಆರ್ಡರ್ ಎನಿಥಿಂಗ್, ಇಟ್ ಇಸ್ ಈಸಿಲಿ ಅವೈಲಬಲ್. ಸೊ ನಾನೇನು ಹೇಳ್ತಾ ಇರೋದಂದರೆ ಲೈಕ್ ಇಟ್ ಈಸ್ ನಾಟ್, ಯು ಕಾಂಟ್ ಸ್ಟಾಪ್ ಇಟ್. ಅಟ್ಲೀಸ್ಟ್ ಲಿಮಿಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಫುಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಕೋಲಾನ್ ಕ್ಯಾನ್ಸರ್. ಈಗ ದೊಡ್ಡವ್ರು ಹೇಳ್ತಾರಲ್ವ, ವಾಟ್ ವಿ ಆರ್ ಈಸ್ ವಾಟ್ ವಿ ಈಟ್. ನಾವೇನು ತಿಂತೀರೋ ನೀವು ಹೇಳ್ದಂಗೆ ಮುಖದಲ್ಲಿ ಪ್ರತಿಬಿಂಬಿಸತ್ತೆ. ನಾವು ಹೆಲ್ತಿ ಫುಡ್ ತಿಂದಷ್ಟು ನಮ್ಮ ಬಾಡಿ ಆಗಲಿ, ಫೇಸ್ ಆಗಲಿ ಹೆಲ್ತಿಯಾಗಿರುತ್ತೆ. ನಾವು ಜಾಸ್ತಿ ದಿನ ಪ್ರೊಸೆಸ್ ಫುಡ್, ಪ್ರೊಸೆಸ್ ಮೀಟ್ ತಿಂತಾ ಇದ್ದಷ್ಟು ಕರಳ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಡೆಫಿನೆಟಾಗಿ ಇದನ್ನ ಅವಾಯ್ಡ್ ಮಾಡಲೇಬೇಕು. ಸೊ ಈ ಕರುಳಿನ ಕ್ಯಾನ್ಸರ್ ಬಗ್ಗೆ ಅಂದರೆ ವೀಕ್ಷಕರು ಏನು ತಿಳ್ಕೊಳ್ಬೇಕು ಅಂತ ಹೇಳ್ತೀರಿ? ಕರುಳಿನ ಕ್ಯಾನ್ಸರ್ ಕೊಡ್ತೀರಿ ಟಿಪ್ಸ್ ಏನಂದರೆ, ಫಸ್ಟ್ ಟಿಪ್ಪು ಫುಡ್. ಕಾನ್ಷಿಯಸ್ ಆಗಿರ್ಬೇಕು ನೀವು ಏನು ತಿಂತಾ ಇದ್ದೀರಿ ಅಂತ. ಇಫ್ ಇಟ್ ಈಸ್ ನ್ಯಾಚುರಲ್ ಅಂದರೆ ಇದು ನೀವು ಮನೇಲಿ ಮಾಡಿ, ಆಗಿನ ಕಾಲದಲ್ಲಿ ಕರಳಿನ ಕ್ಯಾನ್ಸರ್ ಕಡಿಮೆ ಇತ್ತು. ಹೌದು, ದೇ ಯೂಸ್ ಟು ಹ್ಯಾವ್ ದಟ್ ಕಾನ್ಷಿಯಸ್ ಪ್ರಿಪ್ರೇಷನ್. ಅಂದರೆ ನಾನು ಏನು ಹಾಕ್ತಾ ಇದೀನಿ ಅಡುಗೆ ಮಾಡುವಾಗ ಆ ಪ್ರೀತಿಯಿಂದ ಮಾಡ್ತಾಯಿದ್ರು, ಪ್ರೀತಿಯಿಂದ ಬಡಿಸ್ತಾಯಿದ್ರು, ಪ್ರೀತಿಯಿಂದ ತಿಂತಾಯಿದ್ರು. ಈಗ ಅದಿಲ್ಲ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಿತ್ತು. ಆಮೇಲೆ ನಾವು ತಿನ್ನೋದು ಕಾನ್ಷಿಯಸ್ ಆಗಿ ತಿಂತಾ ಇದ್ರಿ, ಆಗಿನ ಫುಡ್ ಈಗಿಲ್ಲ. ಎರಡನೇದು ಸ್ಟ್ರೆಸ್ and smoking, alcohol. These three things, they are playing very major role not only in colon cancer. Take for example smoking. ತುಂಬ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಈಸೋಫೇಗಸ್ ಆಗಲಿ, ಯು ಟೇಕ್ ಎನಿ ಕ್ಯಾನ್ಸರ್ ಇನ್ ಬಾಡಿ, ಸ್ಮೋಕಿಂಗ್ ಈಸ್ ಫಸ್ಟ್ ಕಾಸ್, ಆಲ್ಕೋಹಾಲ್ ಈಸ್ ಸೆಕೆಂಡ್ ಕಾಸ್. ಸೊ ಈ ಎರಡು ಹ್ಯಾಬಿಟ್ನ ಅವಾಯ್ಡ್ ಮಾಡಬೇಕು. ಈ ಕರುಳಿನ ಕ್ಯಾನ್ಸರ್ಗೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ? ಡೆಫಿನೆಟ್ಲಿ ಎಸ್. 10% ಆಫ್ ಕೋಲನ್ ಕ್ಯಾನ್ಸರ್ ಲಿಂಕ್ ಟು ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀರಿ. ಅಂದರೆ ಈಗ ತಂದೆ ತಾಯಿಗಿದೆ ಅಥವಾ ಅಣ್ಣಾಗಿದೆ, ಡೆಫಿನೆಟ್ಲಿ ಆ ಒಂದು APC ಜೀನ್ ಅಂತ ಕರಿತೀರಿ, ಅದು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ ರಿಸ್ಕ್ ಜಾಸ್ತಿ. ಡೆಫಿನೆಟ್ಲಿ ಎಸ್. ಈಗ ಜೆನೆಟಿಕ್ ಅಂದರೆ ಜೀನ್ ಥೆರಪಿ ಇನ್ನೂ ಬಂದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿದೆ ಕರಳು ಕ್ಯಾನ್ಸರ್, ಸೊ ಅವ್ರ ಮಕ್ಕಳಿಗೆ ಏನು ಮಾಡ್ತೀರಿ ಅಂದರೆ ರೆಗ್ಯುಲರಾಗಿ ಸ್ಕ್ರೀನ್ ಮಾಡ್ತಾ ಇರ್ತೀರಿ. ಸೊ ಏನಾನ ಒಂದು ಚೇಂಜಸ್ ಇರುತ್ತೆ. ನಾನು ಹೇಳ್ದಲ್ಲ ಮುಂಚೆ ಪಾಲಿಪ್ಸ್ ಅಂತ, ಆ ಥರ ಏನೋ ಉಟ್ಕೊಳಕ್ಕೆ ಶುರು ಆಯಿತು ಅಂದರೆ ಅದನ್ನ ಪಾಲಿಪೆಕ್ಟಮಿ ಮಾಡ್ತಿರಲಿಲ್ಲ. ಕೆಲವೊಂದು ಸತಿ ನಾವು APC ಜೀನ್ ಅಂದರೆ ಫೆಮಿಲಿಯಲ್ ಅಡಿನೋಮ್ಯಾಟೋಸ್ ಪಾಲಿಪೋಸಿಸ್ ಅಂತ ಕರಿತೀರಿ. ಅಂದರೆ ಕರಳು ಪೂರ್ತಿ ಪಾಲಿಪ್ಸ್ ಬಂದ್ಬಿಡುತ್ತೆ ಗಂಟೆಗಳು. ಅಂಥ ಟೈಮಲ್ಲಿ ದೊಡ್ಡ ಕರಳು ಪೂರ್ತಿ ತೆಗೆದ್ಬಿಡ್ತೀರಿ. ತೆಗೆದ್ಬಿಟ್ಟು ಚಿಕ್ಕ ಕರಳನ್ನ ಜಾಯಿನ್ ಮಾಡ್ತೀರಿ. ಸೊ ಆಗ ಯು ಕ್ಯಾನ್ ಅವಾಯ್ಡ್ ದ ಕ್ಯಾನ್ಸರ್ ಟ್ರಾನ್ಸ್ಫಾರ್ಮೇಷನ್. ಈಗ ತುಂಬ ಜನರಿಗೆ ಒಂದು ಟ್ರೆಂಡ್ ಇರುತ್ತೆ ಏನಂತಂದರೆ, ಇಷ್ಟ ಇರೋದೆಲ್ಲ ತಿಂತಾರೆ, ಆಮೇಲೆ ಸಡನ್ ಆಗಿ ಹೋಗಿ ವಾಮಿಟ್ ಮಾಡಿಬಿಡ್ತಾರೆ. ಈಗ ನಾನು ಆರಾಮ ಅಂತ ಅಂದ್ಕೊಳ್ತಿರ್ತಾರೆ. ಅಂದರೆ ರಿಪೀಟೆಡ್ ಆಗಿ ಈ ಥರ ಮಾಡೋರಲ್ಲಿ ಈ ರೀತಿ ಹೊಟ್ಟೆ ಸಮಸ್ಯೆಗಳು ಅಥವಾ ಕ್ಯಾನ್ಸರ್ ಸಮಸ್ಯೆಗಳು ಬರಬಹುದಾದ ಚಾನ್ಸಸ್ಗಳು ಏನಾದ್ರು ಇರುತ್ತಾ? ನಾನು ಹೇಳ್ದಂಗೆ ಫುಡ್ ಇಸ್ ಅ ಮೇನ್ ಫ್ಯಾಕ್ಟರ್ ಅಲ್ವಾ. ಸೊ ಯಾವುದು ನ್ಯಾಚುರಲ್ಲು ಹೆಲ್ತಿ ಫುಡ್ ಮಾತ್ರ ಕನ್ಸ್ಯೂಮ್ ಮಾಡಬೇಕು. ಯಾವುದು ಅನ್ಯಾಚುರಲ್ಲು ಪ್ರೊಸೆಸ್ಡು ಸ್ಟೋರ್ಡ್ ಫುಡ್ಡು ಕನ್ಸ್ಯೂಮ್ ಮಾಡಬಾರ್ದು. ರೆಗ್ಯುಲರ್ ಕನ್ಸ್ಯೂಮ್ಷನಿಂದ ಡೆಫಿನೆಟ್ಲಿ ಕರಳಿನ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಈಗ ಇನ್ ಕೇಸ್ ಸರ್ಜರಿ ಮಾಡ್ಕೊಂಡಿರ್ತಾರೆ ಈ ಸಮಸ್ಯೆಯಿಂದ, ಇನ್ ಕೇಸ್ ಅಕ್ಕರ್ ಆಗೋ ಚಾನ್ಸಸ್ಗಳಿರುತ್ತಾ? ಡೆಫಿನೆಟ್ಲಿ ಇರುತ್ತೆ. ನಾವು ಹೇಳ್ದಂಗೆ ಸ್ಟೇಜ್ 1ನಲ್ಲಿ ರಿಕರೆನ್ಸ್ ಆಗೋ ಚಾನ್ಸಸ್ ಕಡಿಮೆ. ವಿ ಸೇ 90 to 95% ಕ್ಯೂರ್ ರೇಟ್ಸ್. 2-3 ಡೆಫಿನೆಟ್ಲಿ ಕ್ಯೂರ್ ರೇಟ್ಸ್ ಕಡಿಮೆ, ರಿಕರೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮೇನ್ ಅಡ್ವೈಸ್, ನಾವು ಸರ್ಜರಿ ಅಥವಾ ಕೀಮೋ ರೇಡಿಯೇಷನ್ ಎಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ವಿ ಸ್ಟ್ರೆಸ್ ಮೋರ್ ಅಪಾನ್ ಎಕ್ಸಸೈಸ್. ಸೊ ತುಂಬ ಸ್ಟಡೀಸ್ ಪ್ರೂವ್ ಮಾಡಿದೆ. ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಕೋಲಾನ್ ಕ್ಯಾನ್ಸರ್ ಆಗಲಿ, ದೀಸ್ ಕ್ಯಾನ್ಸರ್ಸ್ ಆದಮೇಲೆ ಪೇಷಂಟು ಇಫ್ ದೇ ರೆಸ್ಯೂಮ್ ದ ಹೆಲ್ತಿ ಲೈಫ್ ಸ್ಟೈಲ್, ಅಂದರೆ ಯೋಗ, ಮೆಡಿಟೇಷನ್, ವಾಕಿಂಗ್ ಹ್ಯಾಸ್ ಪ್ರೂವ್ಡ್ ಮಚ್ ಬಿಯಾಂಡ್ ಡೌಟ್. ಸೊ ಈ ಥರ ಹೆಲ್ತಿ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡವರು ಕಂಪೇರ್ ಟು ಒನ್ ಹೂ ಡಸಂಟ್ ಫಾಲೋ ದಿಸ್, ರಿಕರೆನ್ಸ್ ಚಾನ್ಸಸ್ ಈ ಥರ ಎಕ್ಸಸೈಸ್ ಮಾಡೋರಿಗೆ, ಯೋಗ, ಮೆಡಿಟೇಷನು, ಹೆಲ್ತಿ ಲೈಫ್ ಸ್ಟೈಲ್ ಮಾಡೋರಿಗೆ, ಹೆಲ್ತಿ ಫುಡ್ ತಿನ್ನೋರಿಗೆ ಮತ್ತೆ ಬರೋ ಚಾನ್ಸಸ್ ತುಂಬ ಕಡಿಮೆ. ಈಗ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇಫ್ ದೇ ಡೋಂಟ್ ಫಾಲೋ ದಿಸ್ ಹೆಲ್ತಿ ಲೈಫ್ ಸ್ಟೈಲ್, ವಾಕಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ರಿಕರೆನ್ಸ್ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ನಾನೇನು ಹೇಳಿ ಬಯಸ್ತೀನಿ ನನ್ನ ಪೇಷಂಟ್ಗೆ ಅಂದರೆ, ಟ್ರೀಟ್ಮೆಂಟ್ ಮುಗೀತಾ ಫಾಲೋ ಹೆಲ್ತಿ ಲೈಫ್ ಸ್ಟೈಲ್, ಸ್ಟಾಪ್ ಸ್ಮೋಕಿಂಗ್, ಸ್ಟಾಪ್ ಆಲ್ಕೋಹಾಲ್, ಸ್ಟಾಪ್ ಕಂಪ್ಲೀಟ್ಲಿ ಜಂಕ್ ಫುಡ್ಸ್, ವಾಟ್ ವಿ ಕಾಲ್ ಅನ್ಹೆಲ್ತಿ ಫುಡ್ಸ್, ಪ್ರೊಸೆಸ್ ಫುಡ್ಸ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ರೆಡ್ ಮೀಟ್ ಅಂತ ಕರಿತೀರಿ,
like beef. The studies have shown, especially in South India, ಈ beef consumption ಇಂದ ಕರುಳಿನ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇದೆ. ಓಕೆ ರೆಡ್ ಮೀಟ್ ಎಸ್ಪೆಷಲಿ ದಿಸ್ ಮಟನ್ ಅದೆಲ್ಲ ಸ್ವಲ್ಪ ಜಾಸ್ತಿ. ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, ಇಫ್ ದೇ ವಾಂಟ್ ಟು ರಿಯಲಿ ಈಟ್ ನಾನ್ ವೆಜ್, ಐ ಟೆಲ್ ದೆಮ್ ಫಿಶ್ ಈಸ್ ಅ ಬೆಸ್ಟ್ ಆಪ್ಷನ್. ಸೊ ಇದೆಲ್ಲ ಲೈಫ್ ಸ್ಟೈಲ್ ಜೊತೆ ಎಕ್ಸಸೈಸ್ ಮಾಡ್ತಾ ಇರಬೇಕು. ಓಕೆ ವಾಕಿಂಗ್ ಇಸ್ ದ ಬೆಸ್ಟ್ Activity ಎಕ್ಸಸೈಸ್. ಇರ್ಬೇಕು daily. ಆಕ್ಟಿವಿಟಿ ಡೆಫಿನೆಟ್ಲಿ ಹಾಫ್ ಆನ್ ಅವರ್ ಬೆಳಗ್ಗೆ, ಹಾಫ್ ಆನ್ ಅವರ್ ಸಂಜೆ, ಆ್ಯಂಡ್ ಆಫ್ಟರ್ ಫುಡ್ ಲೆಟ್ ದೆಮ್ ವಾಕ್. ಓಕೆ ಆ್ಯಂಡ್ ಡೆಫಿನೆಟ್ಲಿ ದೇ ಶುಡ್ ಅವಾಯ್ಡ್ ದಿಸ್ ಸ್ಟ್ರೆಸ್ ಫ್ರೀ ಲೈಫ್. ಓಕೆ ಪ್ರಿವೆನ್ಷನ್ ಮತ್ತು ಸ್ಕ್ರೀನಿಂಗ್ ಬಗ್ಗೆ ಹೇಳ್ತಾರೆ. ಯಾ, ಸ್ಕ್ರೀನಿಂಗ್ ನಾನು ಹೇಳ್ದಂಗೆ ವಿ ಯೂಶಲಿ ರೆಕಮೆಂಡ್ ಆಫ್ಟರ್ 45 ಇಯರ್ಸ್. 10 ಇಯರ್ಸ್ ಒಂದ್ಸತಿ ಕೊಲೊನೋಸ್ಕೋಪಿ ಮಾಡಿಸ್ಕೊಂಡ್ರೆ ಸಾಕು. ಸೊ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ 5 ಇಯರ್ಸ್ಗೆ ಒಂದ್ಸತಿ, ಅಥವಾ ರೆಗ್ಯುಲರ್ ಫೀಕಲ್ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತ ಕರಿತೀರಿ, ಫೀಕಲ್ ಟೆಸ್ಟ್ ಮಾಡಿದ್ರೆ ಅದರಲ್ಲೇನೋ ರಕ್ತ ಕಣಗಳು ಕಾಣಿಸ್ತು ಅಂದರೆ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಓಕೆ ಸೊ ಈ ಥರ ಒಂದು ಸ್ಕ್ರೀನಿಂಗ್ ಮೆಥಡ್. ಪ್ರಿವೆನ್ಷನ್ ಅಂದರೆ ನಾನು ಹೇಳ್ದಂಗೆ ಯು ಶುಡ್ ಆಲ್ವೇಸ್, ಅಂಡ್ ಐ ಆಲ್ವೇಸ್ ಟೆಲ್ ದೆಮ್ ನೋ ಸ್ಮೋಕಿಂಗ್, ನಾಟ್ ಇವನ್ no alcohol. These both are very bad for colon. ಓಕೆ Apart from this, processed food and healthy lifestyle. ಕರಳು ಕ್ಯಾನ್ಸರ್ ಭಯ ಪಡೋಂಥದ್ದೇನಿಲ್ಲ. ಈಗ ಒಳ್ಳೆ ಇಮ್ಯುನೊಥೆರಪಿ ಎಲ್ಲ ಇದೆ, ಓಕೆ ಡ್ರಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸರ್ಜಿಕಲ್ ಟೆಕ್ನಿಕ್ಸು ತುಂಬ ಡೆವಲಪ್ ಆಗಿದೆ. ಸೊ ಭಯ ಪಡೋಂಥದ್ದೇನಿಲ್ಲ. ನಿಯರ್ ಬೈ ಕ್ಯಾನ್ಸರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರುಳಿನ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್, ಹೆಬ್ಬಾಳ ರಿಂಗ್ ರೋಡ್, ಮೈಸೂರು. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.